ನಮಸ್ಕಾರ ದೇವರು. ಇಷ್ಟು ದಿವಸ ವಿಡಿಯೋ ಮಾಡ್ಕೊಂಬಂದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ಹೊಸದಾಗಿ ಒಂದು ಮೋಟೋಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಮೋಟೋಲಾಗಿಗೆ ನಾನು ಬಳಸ್ತಿರೋಂಥ ಗಾಡಿ ಬಂದು ಇಲ್ಲಿಗೆ 32 ವರ್ಷದಿಂದ ಲಾಂಚ್ ಆಗಿರೋಂಥ ಗಾಡಿ, ಅಂದರೆ 1994ರಲ್ಲಿ ಲಾಂಚ್ ಆಗಿರೋಂಥ ಗಾಡಿ. ಈ ಗಾಡಿ ಬಂದು ಮಿಡಲ್ ಕ್ಲಾಸ್ನಲ್ಲಿರೋಂಥವ್ರಿಗೆ ಜಾಸ್ತಿ ಯೂಸ್ ಆಗ್ತಿರೋಂಥ ಗಾಡಿ. ಈ ಗಾಡಿ 1994ರಲ್ಲಿ ಲಾಂಚ್ ಆಗಿರೋ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲರಿಗೂ ಇಷ್ಟ ಆಗಿರೋಂಥ ಗಾಡಿ. ಈ ಗಾಡಿಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ. ಈ ಗಾಡಿ ಬಂದು ನಮ್ಮ ಶರ್ತವ್ರದ್ದು. ಎಲ್ಲರಿಗೂ ಗೊತ್ತಿರೋ ಹಂಗೆ ಸ್ಪೆಂಡರ್ ಪ್ಲಸ್. ಫಸ್ಟ್ ಇದನ್ನ ಸ್ಪೆಂಡರ್ ಅಂತಾನೆ ಕರಿತಿದ್ದು, ಈಗ ಅಪ್ಡೇಟ್ ಅಲ್ಲಿ ಸ್ಪೆಂಡರ್ ಪ್ಲಸ್ ನ ಮಾಡಿದ್ದಾರೆ. ಈ ಗಾಡಿಲಿ ಇವತ್ತು ಮೋಟೋಲಾಗ್ ಸ್ಟಾರ್ಟ್ ಮಾಡಿದೀವಿ. ಹೆಂಗಿರುತ್ತೆ ಅನ್ನೋದನ್ನ ನೀವು ಒಂದ್ಸಲಿ ನೋಡಿ. ಇಷ್ಟು ದಿವಸ ಎಲ್ಲ ಥರ ವೀಡಿಯೋಸ್ ನಾನು ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಗೂ ನೀವು ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಾ. ಈಗ ಮೋಟೋಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಇದಕ್ಕೂ ನೀವೇ ಸಪೋರ್ಟ್ ಮಾಡಬೇಕು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ಆಗುತ್ತೆ. ಈ ಗಾಡಿ 32 ವರ್ಷದಿಂದ ಲಾಂಚ್ ಆಗಿರೋಂಥ ಗಾಡಿ. ಈ ಗಾಡಿ ಇವತ್ತಿಗೂ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ತಾ ಇದೆ. ಇದು ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸ್ ಅಲ್ಲಿ ಎಲ್ಲರೂ ತಗೊಂಡು ಯೂಸ್ ಮಾಡ್ತಿರೋಂಥ ಗಾಡಿ. ಮತ್ತೆ ಆಲ್ಮೋಸ್ಟ್ ಆಲ್ ಹಳ್ಳಿ ಕಡೆನೆ ಜಾಸ್ತಿ ಯೂಸ್ ಮಾಡ್ತಾರೆ ಈ ಗಾಡಿನ. ಯಾಕಂತಂದ್ರೆ 4-5 ಜನ ಹಾಕೊಂಡು ಓಡಾಡಕ್ಕೆ ಒಳ್ಳೆ ಗಾಡಿ ಇದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಿಟಿ ಒಳಗೆ ಹುಡುಗಿರ್ ಮುಂದೆ ಶೋಕಿಗೋಸ್ಕರ ಅವು ಇವು ಗಾಡಿಗಳನ್ನ ತಗೊಂಡ್ಬಿಡ್ತೀವಿ. ಬಟ್ ಅದನ್ನ ಈಗಿಂತ ಗಾಡಿ ತಗೊಂಡ್ರೆ ಹುಡುಗಿರ್ ಯಾರು ಬೀಳಲ್ಲ ಅನ್ನೋ ಒಂದ್ ಕಡೆ ನೆಪ. ಆದ್ರೆ ಈ ಗಾಡಿನ ಯೂಸ್ ಮಾಡೋರಿಗೆ ಗೊತ್ತಿರ್ತದೆ ಇದು ಕದರ್ ಏನು ಅಂತ. ಬಟ್ ಹಳ್ಳಿ ಸೈಡ್ ಅಲ್ಲಿ ಈ ಗಾಡಿ ಇಟ್ಕೊಂಡಿರೋರೆ ಹೀರೋ ತರ ಕಾಣ್ತಾರೆ. ಈ ಗಾಡಿ ಹೀರೋ ಕಂಪ್ನಿ ಗಾಡಿ, ಅದಕ್ಕೆ ಇದು ಹೀರೋ ತರನೇ ಫೀಲ್ ಕೊಡ್ತದೆ. ಒಟ್ನಾಗಿ ಈ ಗಾಡಿನ ಯೂಸ್ ಮಾಡೋರಿಗೆ ಈ ತಾಕತ್ತು ಗೊತ್ತು ಎಲ್ಲ ಗೊತ್ತಿರುತ್ತೆ ಈ ಗಾಡಿ ಬಗ್ಗೆ. ಆಲ್ಮೋಸ್ಟ್ ಅಲ್ಲಿ ಸಿಟಿಲಿ ಇರೋಂಥ ಹುಡುಗಿರ್ ಬಂದು ಸ್ಪೋರ್ಟ್ಸ್ ಬೈಕ್ ಮಡಗಿದ್ದು ಅವನ ಹತ್ರ ದುಡ್ಡು ಇದ್ರೆ ಹುಡುಗಿರ್ ಬಿದ್ದೋಗ್ಬಿಡ್ತಾರೆ. ಬಟ್ ಹಳ್ಳಿ ಸೈಡ್ ಅಲ್ಲಿ ಒಬ್ಬ ಹುಡುಗ ಸ್ಪೆಂಡರ್ ಪ್ಲಸ್ ಗಾಡಿ ಮಡಗೋನೆ ಅಂದ್ರೆ ಅವನೇ ಒಂಥರ ಹೀರೋ ತರ. ಅಂತವ್ರಿಗೆ ಜಾಸ್ತಿ ಹುಡುಗಿರ್ ಬಿದ್ದಿರೋದು ನೋಡಿದೀವಿ. ನಮ್ ಶರ್ತಂಗ್ ಯಾವ್ದು ಹುಡುಗಿ ಬಿದ್ದಿಲ್ಲ, ಅದೇ ಬೇಜಾರು. ಸ್ಪೆಂಡರ್ ಮಡಿಕೊಂಡವನೇ ಹಳ್ಳಿ ಸೈಡಲ್ಲಿ ಯಾವ ಹುಡುಗಿನೂ ಬೀಳ್ತಿಲ್ಲ. ಅವನಿಗೂ ಮುಂದೆಲ್ಲ ಒಂದ್ ದಿವಸ ಈ ಸ್ಪೆಂಡರ್ ಗಾಡಿಗೆ ಒಂದು ಹುಡುಗಿ ಬಿದ್ದೇ ಬೀಳ್ತಾಳೆ. ಈ ಗಾಡಿ ಒಳಗೆ ಲಾಂಗ್ ಎಲ್ಲ ನಾವು ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ. ಯಾಕಂತಂದ್ರೆ ದೊಡ್ಡ ದೊಡ್ಡ ಲಾರಿ ಮತ್ತೆ ಬಸ್ಗಳ ಮಧ್ಯೆ ಪಕ್ಕದಲ್ಲಿ ಹೋದಾಗಂತೂ ಗಾಡಿ ಫುಲ್ ವೈಬ್ರೇಷನ್ ಆಗುತ್ತೆ, ಎಳ್ದಾಡುತ್ತೆ ಗಾಡಿ. ಅದಕ್ಕೆ ಅನ್ಸುತ್ತೆ ಹಳ್ಳಿ ಸೈಡಲ್ಲಿ ಎಲ್ಲರೂ 4 ಜನ ಕುಂಡಿಸ್ಕೊಂಡು ಓಡಾಡೋದು. ಈ ಗಾಡಿನ ಆಲ್ಮೋಸ್ಟ್ ಆಲ್ ಹಳ್ಳಿ ಸೈಡ್ ಅಲ್ಲಿ ಬಡವ್ರು ಬಾದಾಮಿ ಅಂತಾನೆ ಕರೀತಾರೆ. ಇವು ಗಾಡಿಗೆ ಇರೋಂತ ಹೆಸರು, ಬ್ರ್ಯಾಂಡು, ಇವಕ್ಕೆಲ್ಲ ಕಾರಣ ಹೀರೋದವರು ಲಾಂಚ್ ಮಾಡಿರೋಂತ ಇಂಥ ಗಾಡಿಗಳನ್ನ ಕೊಟ್ಟವ್ರೆ. ಇಂಥ ಗಾಡಿಯಿಂದಾನೇ ಆಲ್ಮೋಸ್ಟ್ ಆಲ್ ಹಳ್ಳಿ ಸೈಡ್ ಅಲ್ಲಿ ಓಡಾಡೋರ್ಗೆ ಒಳ್ಳೆ ಯೂಸ್ ಆಗ್ತಾ ಇದೆ. ಮತ್ತೆ ಈ ಗಾಡಿಗೆ ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸ್ಗೆ ಕೈ ಎಟ್ಟುವಂತ ಗಾಡಿ ಬಂದೆ ಇದು. ಆಲ್ಮೋಸ್ಟ್ ಆಲ್ ಅವ್ರ ಹತ್ರ ಇರೋ ದುಡ್ಡಿಗೆ ಇದು ತಕ್ಕಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋಂತ ಗಾಡಿ. ಆಲ್ಮೋಸ್ಟ್ ಆಲ್ ಮೈಲೇಜ್ಗೆ ಒಳ್ಳೆ ಹೆಸರು ಮಾಡಿರೋಂಥ ಗಾಡಿ ಬಂದು ಸ್ಪೆಂಡರ್ ಗಾಡಿನೇ. ನಾನ್ ನೋಡಿದ ಮಟ್ಟಿಗೆ ಸ್ಪೆಂಡರ್ ಗಾಡಿಲಿ ಆಲ್ಮೋಸ್ಟ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಗಾಡಿ. ಇದು 11 ಲೀಟರ್ ಟ್ಯಾಂಕರ್. ಇದು 11 ಲೀಟರ್ ಟ್ಯಾಂಕ್ ಅಂತಂದ್ರೆ ಈಗಿನ ಮೈಲೇಜ್ ಲೆಕ್ಕಾಚಾರ ನೋಡಿದ್ರೆ 700 ಕಿಲೋಮೀಟರ್ ಹೋಗ್ಬೋದು ಈ ಗಾಡಿ ಒಳಗೆ. ಎಕ್ಸ್ಪಲ್ಸ್ ಇವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಆಫ್ ರೋಡಿಂಗ್ ಯೂಸ್ ಮಾಡೋಂತ ಗಾಡಿ. ಹಳ್ಳಿ ಸೈಡ್ ಅಲ್ಲಿ ಹೋದ್ರೆ ಇದೇ ಗಾಡಿಲೇ ಆಫ್ ರೋಡಿಂಗು ಎಲ್ಲಾನು ಮಾಡ್ತಾರೆ. ನಾವು ಈ ಗಾಡಿಲಿ ಆಫ್ ರೋಡಿಂಗ್ ಮಾಡ್ಬಿಡೋಣ, ಹೆಂಗಿರುತ್ತೆ ಅಂತ ನೀವು ಒಂದ್ಸಲಿ ನೋಡ್ಬಿಡ್ರಿ ನಾವು ಹೆಂಗ್ ಆಫ್ ರೋಡಿಂಗ್ ಮಾಡ್ತೀವಿ ಅಂತ. ಸಕ್ಕತ್ತಾಗಿ ಹೊಡಿಬೋದಲ್ರಿ ಶರ್ತ. ಗಾಡಿ ಸಕ್ಕತ್ತಾಗಿ ಹೋಗ್ತೈತೆ. ಏನಾಗ ಆಫ್ ರೋಡಿಂಗ್ ಅಲ್ಲಿ ಈ ತರ ಎಲ್ಲ ಮೇಂಟೈನ್ ಮಾಡಿದೀರಾ ಗಾಡಿನ, ಸಕ್ಕತ್ತಾಗಿ ಫೀಲ್ ಕೊಡ್ತೈತೆ. ವಾ, ರೋಡ್ ನೋಡಿದ್ರೆ ಭಯಂಕರವಾಗೈತೆ. ಇದ್ರೊಳಗೆ ನಮ್ ಗಾಡಿ ತಂದಾಗ ಈ ತರ ಯಾವತ್ತೂ ಹೋಗ್ತಿಲ್ಲ ನಾನು. ಗಾಡಿ ಕಾಣದಾಗಿದೆ. ಇಷ್ಟು ದಿವಸ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಏನೋ ಮಾತಾಡೋ ವಾಯ್ಸ್ ಓವರ್ ಕೊಟ್ಬಿಟ್ಟು ಜೈ ಅನ್ಸ್ಬಿಡಿನು. ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿ ಯೋಚನೆ ಮಾಡಿ ಹಿಂಗಲ್ಲ ಹಿಂಗೆ ಅಂತ ವಾಯ್ಸ್ ಓವರ್ ಚೇಂಜ್ ಮಾಡಿನು. ಈಗ ಕ್ಯಾಮ್ರಾ ಮುಂದೆ ಏನ್ ಮಾತಾಡ್ತೀನೋ ಅದನ್ನೇ ಅಪ್ಲೋಡ್ ಮಾಡಬೇಕು.
ಜನ ಹೆಂಗ್ ಇಷ್ಟಪಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಕಣ್ರಿ ಶರ್ತ ನಮ್ಮನ್ನ. ಬಟ್ ಜನ ಇಷ್ಟಪಡೋ ತರ ಏನಾದ್ರು ಮಾಡ್ಬೇಕು, ಅದೊಂದ್ ಡ್ರೀಮ್ ಐತೆ. ಮೋಟಲ್ ಆಗಂತಲ್ಲ ಶರ್ತ, ಜನ ನಮ್ಮನ್ನ ಯಾವ ತರ ಸ್ವೀಕಾರ ಮಾಡ್ತಾರೆ ಅನ್ನೋದು ಲೆಕ್ಕ ಇಟ್ಕೊಬೇಕು. ಈಗ ಮೋಟಲ್ ಆಗಲ್ಲಿ ಎಷ್ಟೋ ಜನ ಬೆಳೆದಿಲ್ಲ, ಜನ ನಮ್ಮನ್ನ ಕಂಟೆಂಟ್ ನೋಡ್ತಾರೆ. ಕಂಟೆಂಟ್ ಅಲ್ಲಿ ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ನೋಡಪ್ಪ, ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ವ್ಯೂಸ್ ಇರ್ಲಿಲ್ಲ, ಈಗ ಒಂದ್ ಸ್ವಲ್ಪ ವ್ಯೂಸ್ ಆಗೈತೆ. ಬಟ್ ಜನ ಜಾಸ್ತಿ ಇಷ್ಟಪಡೋದು ಹೆಂಗ್ ಗೊತ್ತಾ, ಈಗ ಅರ್ಧ ಬಟ್ಟೆ ಹಾಕಿರೋರ್ನ ಇಂಥವ್ರನ್ನಾದ್ರೆ ಬೇಗ ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಅವನ್ಯಾರೋ ಬಂದ ಪೆಟ್ರೋಲ್ ಕೊಡ್ತೀನಿ ಅಂತ ಬಂದ, ಅವನಂತೂ ತುಂಬಾ ಬೆಳೆಸ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ. ಏನ್ ಅವ್ನ ನಾಯಿಗೆ ಪೆಡಿಗ್ರಿ ಹಾಕದ್ ಕೇಳ್ತೀಯ, ಬಿಸ್ಕೆಟ್ ಹಾಕದ್ ಕೇಳ್ತೀಯ, ಅವಾಗ ನಮ್ ಜನ ಮಳ್ಳಾಗ್ಬಿಟ್ರು ನಮ್ ಕನ್ನಡದವ್ರಂತೂ. ಲಾಸ್ಟ್ ನಮ್ ಕನ್ನಡದವ್ರಿಗೆ ಬೈದ, ಅಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಜನ ಅಲ್ಲಿಗೆ ಗೊತ್ತಾಗೋಯ್ತು ನನಗೆ, ಜನ ಅಂತವ್ರನ್ನ ಇಷ್ಟಪಡ್ತಾರೆ ಹೊರತು ನಮ್ಮಂತವ್ರನ್ನೆಲ್ಲ ಇಷ್ಟಪಡಲ್ಲ ಅಂತ. ನಾವು ಎದೆ ಓಡಾಕೊಂಡು ಕಂಟೆಂಟ್ ಹುಡುಕಿ ಕಂಟೆಂಟ್ಗೋಸ್ಕರ ಇಷ್ಟೆಲ್ಲ ಓಡಾಡಿ ಅಯ್ಯೋ ಸತ್ತೋಗ್ತಾ ಇದೀವಿ. ಜನ ಮಾತ್ರ ನಮ್ಮನ್ನ ಇಷ್ಟಪಡ್ತಾನೆ ಇಲ್ಲ. ನಾನ್ ನೋಡು ಅಷ್ಟೊಂದು ವಿಡಿಯೋ ಮಾಡಿದೀನಿ, ಇನ್ನೂ 1,500 ಜನ ಫಾಲೋವರ್ಸ್ ಅಲ್ಲೇ ಇದ್ದೀನಿ. ಮೊನ್ನೆ ಮಾಡಿದವ್ರು ನನ್ನ ಜೊತೆಗೆ ನೋಡಿದೀನಿ ಎಷ್ಟೋ ಜನ, ಅವ್ರದ್ದೆಲ್ಲ 20K 30K ಫಾಲೋವರ್ಸ್ ಅವ್ರೆ. ನಾನ್ ನೋಡಿದ್ರೆ ಇನ್ನೂ 1,500 ಜನ ಫಾಲೋವರ್ಸ್ ಮಡಿಕೊಂಡಿದೀನಿ. ಒಟ್ನಾಗ 1,500 ಜನ ದೇವ್ರ ಪ್ರೀತಿ ಸಂಪಾದನೆ ಮಾಡಿರೋದೇ ಹೆಚ್ಚು ಒಂದ್ ಕಡೆ. ನಾವು ಬೆಳಿತೀವಿ ಅನ್ನೋ ಧೈರ್ಯ ನೋಡೋಣ, ಎಲ್ಲಿವರೆಗೂ ನಮ್ ಜನ ಬೆಳೆಸಲ್ವ ನೋಡೋಣ. ಇನ್ನೆಲ್ಲ ಒಂದ್ ದಿವಸ ಬೆಳೆಸ್ತಾರೆ ಅನ್ನೋ ಧೈರ್ಯನೂ ಐತೆ, ನೋಡೋಣ ಯಾವಾಗ ಬೆಳೆಸ್ತಾರೆ ನೋಡೋಣ ನಾವು ಒಂದ್ಸತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.